ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗಾಯ್ಸ್. ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಬನ್ನಿ ಇವತ್ತಿನ ದಿನಾಚರಣೆ ಸ್ಟಾರ್ಟ್ ಮಾಡೋಣ. ಬನ್ನಿ ಟೀ ಕುಡಿಯೋಣ ಬನ್ನಿ. ಎಲ್ಲರ ಮನೇಲಿ ತಿಂಡಿ ತಿಂತಿದ್ದಾರೆ ಆಲ್ರೆಡಿ. ನಾನು ಮಾತ್ರ ಟೀ ಕುಡಿತಾ ಇದ್ದೀನಿ. ಇವತ್ತು ಎಲ್ಲರ ಮನೇಲಿ ಏನೇನು ವಿಶೇಷ ಇದೆ ಗೊತ್ತಾ ಫ್ರೆಂಡ್? ಎಲ್ಲರ ಮನೇಲಿ ಕುರಿ ಸಾಂಬಾರು ಇದೆ ಇವತ್ತು. ನೋಡಿ ನಿಮಗೂ ತೋರಿಸ್ತೀನಿ ಎಲ್ಲೆಲ್ಲೆಲ್ಲ ಶಾಮೀನ್ ಇದೆ ಅಂತ. ನೋಡಿ ಫುಲ್ ಹಬ್ಬ ಜೋರಿದೆ. ನಾವು ಮುಂದಿನ ವರ್ಷ ಮಾಡಿದರೆ ಎಲ್ಲರನ್ನೂ ಕರಿತೀವಿ. ಈ ವರ್ಷ ನಾವು ಮಾಡ್ತಾ ಇಲ್ಲ, ಹಾಗಾಗಿ ಯಾರನ್ನೂ ಕರೆದಿಲ್ಲ. ನೋಡೋಣ, ಅಮ್ಮ ಮುಂದಿನ ವರ್ಷ ಆಶೀರ್ವಾದ ಮಾಡಿದರೆ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ಇನ್ನೊಂದು ಏನು ಗೊತ್ತಾ, ಬನ್ನಿಲಿ ಎಷ್ಟು ಮಗ್ಬಿಟ್ಟಿದೆ ಗೊತ್ತಾ? ಎಲ್ಲರ ಮನೆ ಮೇಲೆ ಶಾಮೀನ್ ಇದೆ ನೋಡಿ. ನಮ್ಮ ಮನೆ ಮೇಲೆ ಹೂಗಳು ಬಿಟ್ಟಿರೋ ಗಿಡಗಳು ಇದೆ. ಇವಳೇನಪ್ಪ ಯಾವಾಗಲೂ ಬರೀ ಹೂವಿನ ಗಿಡ ತೋರಿಸ್ತಾಳೆ ಅನ್ಕೋಬೇಡಿ. ತೋರಿಸ್ಬೇಕನ್ನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. 1 2 3 4 5 6 8 ಮಗ್ಗಿದೆ ನೋಡಿ. ಇದರಲ್ಲಿ ಮಾತ್ರ ಒಂದು ಮಗು ಕಚ್ಚಿಲ್ಲ. ಇನ್ನು ಸುಮ್ಮನೆ ಎಲೆ ಬಿಟ್ಟು ಎಲ್ಲ ಒಣಗೋಗ್ತಾ ಇದೆ ಅದು. ನೋಡಿ ನಾನು ನೋಡೇ ಇಲ್ಲ ನೋಡಿ. ಅಂದರೆ ಇದು ಬಿಟ್ಟೇ ಇಲ್ಲ. ಫಸ್ಟ್ ಟೈಮ್ ಒಂದು ಮಗ್ಗು ಕಚ್ಚಿದೆ ನೋಡಿ. ನನ್ನ ಫೇವ್ರೇಟು ದುಂಡು ಮಲ್ಗಿವು. ನಿಮಗೆ ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಹೂ ಅಂದರೆ ನನಗೆ ತುಂಬ ಇಷ್ಟ ಅಂತ. ಅದಕ್ಕೆ ಗಿಡದ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನಾನು. ಪಾತ್ರೆ ತೊಳೆಯೋಣ. ಸ್ವಲ್ಪ ಬೇಜಾರು ಫ್ರೆಂಡ್ಸ್. ಎಲ್ಲರ ಮನೆಯಲ್ಲಿ ರಿಲೇಟಿವ್ಸ್ ಎಲ್ಲ ಎಷ್ಟೊಂದು ಜನ ಬಂದಿದ್ದಾರೆ. ನಾವು ನಮ್ಮಮ್ಮನ ಕರೆದ್ರೂ ಬಂದಿಲ್ಲ, ಅದಕ್ಕೆ ಬೇಜಾರು. ಎಲ್ಲರೂ ಕರೆದ್ರೂ ಬರ್ತಿದ್ರು, ನಮಗೆ ಮಾಡೋಕ್ಕೆ ಶಕ್ತಿ ಬೇಕಲ್ವಾ, ಹಾಗಾಗಿ ಈ ವರ್ಷ ಕರೆದಿಲ್ಲ. ನೋಡೋಣ ಮುಂದಿನ ವರ್ಷ. ಅಂದರೆ ಎಲ್ಲರ ಮನೇಲಿ ಜನ ಇರೋದು ನೋಡಿ ನಮಗೂ ಅನಿಸುತ್ತಲ್ವ. ನಮ್ಮ ಮನೇಲಿ ನಾನು ನಮ್ಮ ಪೃಥ್ವಿ ಇಬ್ಬರೇ, 2 ನೊಣಗಳು. ಬನ್ನಿ, ಏನು ಮಾಡೋಕ್ಕಾಗಲ್ಲ, ಈ ವರ್ಷ ಇಷ್ಟೇ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳ್ಕೊಂಬಿಡೋಣ. 2 ಚೇರ್ ಹಾಕ್ಕೊಂಡು ಕೂರ್ತಾ ಇದ್ದೀನಿ ನೋಡಿ ಅಷ್ಟೇ. ನಾನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ ಹಬ್ಬ. ಅದಕ್ಕೆ ನಾವು ಮಾಡೋಕ್ಕಾಗ್ತಿಲ್ಲಲ್ವಾ ಅಂತ ಬೇಜಾರು. ಇರಲಿ, ಅಮ್ಮ ಇದ್ದಾರಲ್ವ, ಮುಂದಿನ ವರ್ಷ ನೋಡೋಣ. ಮುಂದಿನ ವರ್ಷ ಎಲ್ಲ 3 ವರ್ಷಕ್ಕೊಂದ್ಸಲ ಮಾಡ್ತಾರಲ್ವ, ಅಷ್ಟರೊಳಗೆ ಅಮ್ಮ ಆಶೀರ್ವಾದ ಮಾಡಿದರೆ ಖಂಡಿತ ನಾವು ಹಬ್ಬ ಸೆಲೆಬ್ರೇಷನ್ ಮಾಡೋಣ. ಓಕೆ, ಪಾತ್ರೆ ಆಯಿತು. ಸ್ವಲ್ಪ ಅಂಗಡಿಗೆ ಹೋಗಿ ಬರಬೇಕು. ಅಂಗಡಿಗೆ ಹೋಗಿ ಬರೋಣ ಬನ್ನಿ. ಏನೇನು ತರ್ತೀನೋ ಗೊತ್ತಿಲ್ಲ, ಒಟ್ಟು ಹೋಗ್ತಾ ಇದ್ದೀನಿ. ಹೋಗಿ ಬರ್ತೀನಿ ಬಿಡಿ ನಾನೇ. ಮಾಡಲು ಹೋಗಿ ಏನು ಗೊತ್ತಾ ಫ್ರೆಂಡ್, ನಾನು ಹೋಗಿದ್ದು ಸ್ವಲ್ಪ ಬಟ್ಟೆ ಇದೆ ಅಂದು ಸ್ವಲ್ಪ ಸೋಪಿಂಗ್ ಪೌಡ್ರು ಸೋಪ್ ತೊಗೊಂಬರಕ್ಕೆ ಹೋಗಿದ್ದೆ. ಆದರೆ ಏನೇನೆಲ್ಲ ತೊಗೊಂಬಂದಿದ್ದೀನಿ ಗೊತ್ತಾ? ಮಾಸ ತೊಗೊಂಬಂದಿದ್ದೀನಿ, ಝೀರಾ ತೊಗೊಂಬಂದಿದ್ದೀನಿ, ನೆಕ್ಸ್ಟ್ ಚಿಕ್ಕ ಮಕ್ಳು ಯಾರಿಲ್ಲ ಚಿಪ್ಸ್ ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಇಷ್ಟೆಲ್ಲ ಎತ್ಕೊಂಬಂದಿದ್ದೀನಿ ನೋಡಿ. ಎಲ್ರದ್ದು ಹೇಗಾಗಿದೆ ಅಂದರೆ, ಈಗ ಅಂದರೆ ಸ್ವೀಟ್ ಮಾಡೋರೆಲ್ಲ ಮನೇಲಿ ಬೇಳೆ ತೊಗೊಂಬರಲ್ಲ, ಬೆಲ್ಲ ತೊಗೊಂಬರಲ್ಲ ಅಂತಾರೆ ಒಬ್ಬಟ್ಟು ಮಾಡೋಕ್ಕೆ. ಖಾರ ಮಾಡೋರೆಲ್ಲ
ಮೆಣ್ಸಿನ್ಕಾಯಿ ತೊಗೊಂಬರಲ್ಲ, ಧನ್ಯಕಾಳು ತೊಗೊಂಬರಲ್ಲ, ಮಸಾಲೆ ಮಾಡಿಸ್ಕೊಂಬರಲ್ಲ ಅನ್ನೋ ರೀತಿ ಆಗಿದೆ ಇವತ್ತು. ನಾವು ಮಾತ್ರ ಇಷ್ಟೇ ಇದರಲ್ಲೇ ಮಾಡ್ತಾಯಿದ್ದೀವಿ. ಇರಲಿ, ಪರವಾಗಿಲ್ಲ. ತಗೊಳ್ಳಿ, ನಿಮಗೂ ಒಂದು 2 ತೊಗೊಂಬಂದಿನಿ. ನನಗೊಂದು, ನಿಮಗೊಂದು. ಕಮೆಂಟ್ ಮಾಡಿ, ಖಾರ ಯಾರು ಜಾಸ್ತಿ ಮಾಡ್ತಿದ್ದೀರಾ, ಸ್ವೀಟ್ ಯಾರು ಜಾಸ್ತಿ ಮಾಡ್ತಿದ್ದೀರಾ ಅಂತ. ನಾವಂತೂ ಸದ್ಯಕ್ಕೆ ಏನು ಮಾಡ್ತಾಯಿಲ್ಲ, ಅದಕ್ಕೆ ಈ ಥರ ಐಟಮ್ ತೊಗೊಂಬಂದು ತಿಂತಾಯಿದ್ದೀವಿ ಅಷ್ಟೇ. ಪೃಥ್ವಿ ಆಚೆ ಹೋದರು, ಅವ್ರ ಫ್ರೆಂಡ್ ಕರೆದ್ರು. ಹಾಗಾಗಿ ನಾನು ಸ್ವಲ್ಪ ಆಚೆ ಪಾತ್ರೆ ಇತ್ತಲ್ವ, ಪಾತ್ರೆ ತೊಗೊಂಬಂದು ಪಾತ್ರೆ ಜೋಡಿಸ್ಕೊಂಡೆ. ಹೆಂಗೆ ಗೊತ್ತಾ ಫ್ರೆಂಡ್, ನಾನು ನಿನ್ನೆ ಜಾತ್ರೆ ಒಳಗಡೆ ಇದಿರಲಿಲ್ಲ ನನ್ನ ಹತ್ರ, ನಮ್ಮ ಮನೆಯಲ್ಲಿ. ಅಂದರೆ ಜೀರಿಗೆ ಅದೆಲ್ಲ ಕುಟ್ಕೋಬೇಕು, ಚೆನ್ನಾಗಾಗುತ್ತಲ್ವ, ಮಿಕ್ಸಿಲಿ ಅಷ್ಟು ನಯಸ್ ಆಗಲ್ಲಲ್ವ. ಆಗ ಇಲ್ಲೆಲ್ಲ ಕೇಳಿದ್ದೆ, ಸುಮಾರು ಒಂದು 500 ರೂಪಾಯಿ ಹೇಳಿದರು. ಅಲ್ಲಿ ಬರೀ 350 ಹಾಗೆ ಎತ್ಕೊಂಬಂದ್ಬಿಟ್ಟೆ. ಅಂದರೆ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಅಂದರೆ ಅಲ್ಲಿ ಪೊಲೀಸ್ ಎಲ್ಲ ನಿಂತಿದ್ರು, ಹೋಗಿ ಹೋಗಿ ಅಂತ ಹೇಳ್ತಿದ್ರು. ಹಾಗಾಗಿ ಜಾತ್ರೆ ಒಳಗಡೆ ತೋರಿಸ್ಲಿಲ್ಲ. ಕೊಡ್ಬೋದು, ಬಟ್ ಚೆನ್ನಾಗಿದೆ. ಇಲ್ಲೆಲ್ಲ ಎಷ್ಟೊಂದು ರೇಟ್ ಹೇಳಿದ್ರಪ್ಪ. ಹಾಗಾಗಿ ನಾವು ಹೆಣ್ಮಕ್ಳು ಹೀಗೆ ನೋಡಿ, ಆಚೆ ಹೋಗ್ಬಿಟ್ರೆ ಮನೆಗೆ ಏನು ಬೇಕು ವಸ್ತು ಅಂತ ಹುಡುಕ್ತಾ ಇರ್ತೀವಿ. ಅಂದರೆ ಊರಲ್ಲಿದೆ, ಅಂದರೆ ಅಮ್ಮಗೆ ಬೇಕಲ್ವ, ಅಮ್ಮಗೆ ಹೇಳಿದ್ದೆ ನಾನು ಅಲ್ಲಿ ಸಿಕ್ಕರೆ ತೊಗೊಂಬ ಅಂತ. ಅಲ್ಲಿನೂ ಎಷ್ಟು ಹೇಳಿದರು, ಅಲ್ಲಿನೂ ರೇಟ್ ಹೇಳಿದ್ರಂತೆ. ಹಾಗಾಗಿ ಅಮ್ಮ ತೊಗೊಂಡಿರಲಿಲ್ಲ. ಅದಕ್ಕೆ ಫೈನಲಿ ಇದು ಒಂದು ನನಗೆ ಬೇಕಿತ್ತು, ಅದಕ್ಕೆ ತೊಗೊಂಬಂದೆ. ಕಮೆಂಟ್ ಮಾಡಿ ಹೇಗಿದೆ ಅಂತ. ಚೆನ್ನಾಗಿದೆ ಅಲ್ವಾ? ನಂಗೆ ಇಷ್ಟ ಆಯಿತು. ಕೊಡ್ಬೋದು ಅಂದರೆ ಅಷ್ಟು ಅಮೌಂಟಿಗೆ, ಯಾಕಂದರೆ ಇಲ್ಲಿ ಕೇಳಿದ್ವಲ್ಲ, ತುಂಬ ಜಾಸ್ತಿ ಹೇಳಿದರು. ಹಾಗಾಗಿ ನೋಡಿ, ಅಲ್ಲೇ ತೋರಿಸ್ಬೇಕಿತ್ತು, ತೋರ್ಸೋಕ್ಕಾಗಲಿಲ್ಲ, ರಶ್ ಇತ್ತಲ್ಲ. ಹಾಗಾಗಿ ನಾವೀಗೆ ಖರ್ಚು ಮಾಡಿಸೋದು ಹೇಗೆ ಅಂತ ಹುಡುಕ್ತಾ ಇರ್ತೀವಿ. ಇದೂ ಅಷ್ಟೇ, ಸ್ಟ್ಯಾಂಡು ಅದೆಲ್ಲ ಇಲ್ಲಿ ಬಂದಮೇಲೆ ತೊಗೊಂಡಿದ್ದು ನಾನು. ಅಂದರೆ ಇಲ್ಲಿ ಸ್ಲ್ಯಾಬ್ ಆ ಥರ ಏನೂ ಇಲ್ಲಲ್ವ. ಹಾಗಾಗಿ ಚಿಕ್ಕದ್ರಲ್ಲೇ ಈ ಸ್ಟ್ಯಾಂಡೂ ಇಲ್ಲೇ ತೊಗೊಂಡಿದ್ದು. ಕೆಲವೊಂದೆಲ್ಲ ಇಲ್ಲೇ ತೊಗೊಂಡಿರೋದು ನಾನು. ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಅಂದರೆ ಆ ಫ್ರೇಸಿಗೆ ಅದು ಬರುತ್ತೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಕೇಳಿದಾಗ 500 ಹೇಳಿದರು. ಹಾಗಾಗಿ ಅಲ್ಲಿ ಕಮ್ಮಿ, ನನಗೆ ಕಮ್ಮಿ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಬಟ್ಟೆ ಇದೆ ಅಂತ ಹೇಳಿದ್ನಲ್ವಾ, ಬಟ್ಟೆ ನೆನೆಸ್ಕೊಂಡು ಬಟ್ಟೆ ತೊಗೊಂಡಿರ್ತೀವಿ. ಸ್ವಲ್ಪನೇ ಇದೆ, ಜಾಸ್ತಿ ಇಲ್ಲ. ಬಟ್ಟೆ ತೊಳ್ಕೊಂಡು ನೋಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮನೇಲಿದ್ರೆ ನಮ್ದೇನು ಬಟ್ಟೆ ಗಲೀಜಾಗಲ್ಲ. ಅಂಗಡಿಗೆ ಹೋದರೆ ಸ್ವಲ್ಪ ನೆನೆಸಿ ಇಡಲೇಬೇಕು. ಅಂದರೆ ಕೊಳೆ ನೆನ್ಕೊಂಡ್ರೆ ಬಿಡೋದಲ್ವ. ಹಾಗಾಗಿ ಅಂದರೆ ನಮ್ಮ ಪೃಥ್ವಿ ತುಂಬ ಗಲೀಜಾಗುತ್ತೆ ಫ್ರೆಂಡ್ಸ್. ಇರೋರು ಆರ್ಡ್ರ್ ಹಾಕ್ತಾರಲ್ವ, ಹಾಗಾಗಿ ಮನೇಲಿದ್ದಾಗ ಏನು ಅಷ್ಟೊಂದು ಗಲೀಜಾಗಿಲ್ಲ. ಹೋಗಿರೋರು ಇನ್ನೂ ಬಂದಿಲ್ಲ, ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಪಾರ್ಕಿಗೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋ ಕಡೆ ಫೋಟೋಶೂಟಿಗೆ ಹೋದರೆ ನಾನು ಬಟ್ಟೆ ಮಧ್ಯದಲ್ಲಿ ಬಂದು ಸೆಲ್ಫಿ ಹೊಡ್ಕೊತಾ ಇದ್ದೀನಿ. ಹಾಗೆ ಅನ್ಕೋಬೇಡಿ. ಬಟ್ಟೆ ವಾಷಿಂಗ್ ಆಯಿತು. ನೆಕ್ಸ್ಟ್ ಕೆಲಸ ಏನು ನೋಡೋಣ ಬನ್ನಿ. ಪೃಥ್ವಿ ಬಂದಿದ್ದಾರಪ್ಪ, ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಅವರು ಜೀರಾ ಬಾಟ್ಲ್ ಖಾಲಿ ಮಾಡಿ ಕೂತಿದ್ದಾರೆ. ನಾವು ಬಿಸಿಲು ತುಂಬ ಇದೆಯಲ್ವಾ,
ಹಾಗೆ ಮ್ಯಾಂಗ ಕುಡಿಯೋಣ. ಮ್ಯಾಗಿ ಅಲ್ಲ, ಮ್ಯಾಗಿ ತಿಂದು ಬರೀ ಮ್ಯಾಗಿ ಬರ್ತಿದೆ ನನ್ನ ಬಾಯೊಳಗೆ. ಜ್ಯೂಸ್ ಕುಡಿತೀರಾ? ಸಖತ್ತು ಬಿಸಿಲಿದೆಪ್ಪ. ಅಂತಿಂತೂ ಬಟ್ಟೆ ತೊಳೆದಿದ್ದಾಯ್ತು. ಬೆಳಿಗ್ಗೆ ತೊಗೊಂಬಂದಿದ್ದು ಕುಡ್ದಿಲ್ಲ, ಈಗ ಕುಡಿತಾ ಇದ್ದೀವಿ. ತಣ್ಣಗಿರೋದೆಲ್ಲ ಬಿಸಿ ಆಗಿಬಿಟ್ಟಿದೆ ಬಿಸಿಲಿಗೆ. ನಮ್ಮ ಮನೇಲಿ ಫ್ರಿಜ್ ಇಲ್ಲ, ಹಾಗಾಗಿ ಬಿಸಿದೇ ಕುಡಿಬೇಕಷ್ಟೇ. ತಗೊಂಬಂದ ತಕ್ಷಣ ಕುಡಿದ್ರೆ ತಣ್ಣಗಿರುತ್ತೆ, ಇಲ್ಲಾಂದರೆ ಹೀಗೆ ಬಿಸಿ ಆಗಿಬಿಡುತ್ತೆ. ಅಕ್ಕಪಕ್ಕ ನೋಡೋಂಗಿಲ್ಲ, ಎಲ್ಲ ಕಡೆ ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ನಾನು ತಿನ್ನಲ್ಲ ಅಂದರೆ ಮೂಗಿಗೆ ಸ್ಮೆಲ್ ಬರ್ತಾಯಿದೆ, ಘಮ 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 ಸ್ಮೆಲ್ ಬರ್ತಾಯಿದೆ. ಎಲ್ಲರೂ ಇಷ್ಟೆಲ್ಲ ಜೋರಾಗಿ ಹಬ್ಬ ಮಾಡುವಾಗ ನಾವು ಸ್ವಲ್ಪನಾದರೂ ಮಾಡಬೇಕಲ್ವಾ? ಅದಕ್ಕೆ ಬನ್ನಿ, ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ನಿಮಗೂ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಬನ್ನಿ, ಏನು ಮಾಡ್ತಾಯಿದ್ದೀನಂತ ನಿಮಗೂ ತೋರಿಸ್ತೀನಿ. ಖಾರ ತಿನ್ನೋರಾಗ್ಬಿಟ್ಟು ಅಮ್ಮಗೋಸ್ಕರ ಮನೇಲಿ ಖಾರ ಮಾಡಲಿಲ್ಲ ಅಂದರೆ ಹೇಗೆ? ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಸ್ವಲ್ಪ ಫ್ರೈ ಮಾಡ್ತಿದ್ದೀವಿ ಅಷ್ಟೇ, ಜಾಸ್ತಿ ಏನಿಲ್ಲ, ಇಷ್ಟೇ ಅಲ್ವಾ? ಹಾಗಾಗಿ ನೋಡೋಣ, ಇನ್ನು 3 ವರ್ಷ ವೇಟ್ ಮಾಡಬೇಕು. ಅಷ್ಟರೊಳಗೆ ಅಮ್ಮ ಎಲ್ಲ ಕೊಟ್ಟರೆ ನಾವು ಜೋರಾಗೆ ಮಾಡ್ತೀವಿ ಹಬ್ಬ. ಇದನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಹೇಳ್ಕೊತಾ ಇದ್ದೀನಿ. ಇದನ್ನು ತೋರಿಸ್ಬೇಕಾ ಅಂತ ಅಂದ್ಕೋಬೇಡಿ. ನಾನು ಹಾಕಿದ್ದೀನಲ್ಲ, ಆ ಗಿಡದಲ್ಲೇ ಸಿಗುತ್ತೆ ನೋಡಿ ನಮಗೆ ಕರಿಬೇವು ಸೊಪ್ಪು. ಅದರಲ್ಲೇ ಕುಯ್ಕೊಂಬರೋದು, ಹಾಕ್ಕೊಳೋದು. ಫ್ರೈ ಆಗಲಿ ಚೆನ್ನಾಗಿ. ಚಿಲ್ಲಿ ಇಲ್ಲಪ್ಪ ಮನೆಯಲ್ಲಿ, ಹಾಗಾಗಿ ಚಿಲ್ಲಿ ಆಗ್ತಾ ಇಲ್ಲ. ಚಿಕನ್ ತೊಳೆದು ಇಟ್ಕೊಂಡಿದ್ದೀನಪ್ಪ. ಟೊಮೊಟೊ ಫುಲ್ಲು ನೀಟಾಗಿ ಫ್ರೈ ಆದ್ಮೇಲೆ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ಅಷ್ಟೇ ನೋಡಿ, ತೊಗೊಂಬರೋ ಪ್ಲ್ಯಾನ್ ಇರಲಿಲ್ಲ, ನಾವು ಮಾಡೋಣ ಅಮ್ಮಗೋಸ್ಕರ ಅಂತ ಮಾಡ್ತಾಯಿದ್ದೀವಿ. ಸ್ವಲ್ಪನೇ ಇದೆಯಲ್ಲ, ಅಷ್ಟೇನು ಜಾಸ್ತಿ ಹಾಕಲ್ಲ, ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಫ್ರೈ ಆಗಿದೆ, ಮಸಾಲೆ ರುಬ್ಕೊಂಡಿರೋದು ಹಾಕ್ಬಿಡೋಣ. ಪೂಜೆ ಮಾಡಿಸ್ಕೊಂಬಂದಲ್ಲ, ಮಾಡಿಸ್ಕೊಂಡು ಮನೇಲಿ ಖಾರ ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ? ಅಂದರೆ ಖಾರ ತಿಂತೀವಲ್ವ ನಾವು, ಸಿಹಿ ತಿನ್ನೋರು ಸಿಹಿ ಮಾಡಿಬಿಟ್ಟು ಮಾಡ್ತಾರೆ. ಬಿಡಬಾರ್ದು ಅಂತಾರೆ, ಪೂಜೆ ಮಾಡಿಸ್ಕೊಂಬಂದು
ನಾವೇನು ಮಾಡ್ತೀವೋ ಅದು ಮಾಡಬೇಕು. ಸಿಹಿ ಆದರೆ ಸಿಹಿ, ಖಾರ ಆದರೆ ಖಾರ. ಓಕೆ, ಇವತ್ತು ಎಲ್ಲರ ಮನೇಲಿ ಕುರಿ ಸಾರು ಆಗ್ತಾಯಿದೆ, ನಮ್ಮ ಮನೇಲಿ ಕೋಳಿ ಫ್ರೈ ಆಗ್ತಾಯಿದೆ. ಯಾರ್ಯಾರೆಲ್ಲ ಚಿಕನ್ ತಿಂತೀರಾ ಕಮೆಂಟ್ ಹಾಕಿ. ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು. ನೆಕ್ಸ್ಟು ಮೆಣಸಿನ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಅಂತಾರಲ್ವ ಅದೇ. ನೋಡಿ, ಕೆಳಗೆ ಏನಾದರೂ ತೊಗೋಬೇಕಂದ್ರೆ ಮೊಬೈಲ್ ಎಲ್ಲಿಡ್ಬೇಕನ್ನೋ ಗೊತ್ತಾಗಲ್ಲ. ಇತ್ತು ಫ್ರೆಂಡ್ಸ್, ಅದಕ್ಕೆ ಎತ್ತಿಟ್ಕೋಬೇಕು, ಕಟ್ ಮಾಡಿದ್ದೆ, ಬೇಜಾರಾಗಬೇಡಿ. ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಧನ್ಯ ಮಸಾಲ, ಸ್ವಲ್ಪನೇ ಹಾಕ್ಕೊತೀನಿ ನಾನು, ಜಾಸ್ತಿ ಹಾಕ್ಕೊಳಲ್ಲ. ಮಸಾಲೆ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಗರಂ ಮಸಾಲ. ಚಿಲ್ಲಿ ಖಾಲಿ ಆಗಿದೆ ಅಂತ ಹೇಳಿದ್ನಲ್ವ, ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಬಿಡೋಣ, ಖಾರಕ್ಕೆ ಬೇಕಲ್ವ. ನೋಡಿ, ಗ್ರೀನ್ ಚಿಕನ್ ಫ್ರೈ ಆಯಿತು. ರೈಸಿಗಲ್ವಾ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನಾನು. ನಿಮಗೆ ಫುಲ್ಲು ಡ್ರೈ ಟೈಪ್ ಬೇಕಂದರೆ ನೀರೇ ಸೇರಿಸೋದು ಬೇಡ, ಹಾಗೆ ಮಾಡ್ಕೋಬೋದು ತಿನ್ನೋಕ್ಕಂದರೆ. ಇಷ್ಟೇ ನೋಡಿ ನಾನು ಫ್ರೈ ಮಾಡೋದು. ನೀವೆಲ್ಲ ಹೇಗೆ ಮಾಡ್ತೀರೋ ಕಮೆಂಟ್ ಮಾಡಿ. ಇಟ್ಟಿದ್ದು ನೋಡೋಣ ಏನಾಗಿದೆ ಅಂತ. ನೀಟೇ ಬೇಯಿಸ್ಕೋಬೇಕಪ್ಪ, ಬೇಯಿಸ್ಕೊಂಡ್ರೆ ತಿನ್ನೋಕ್ಕಾಗೋದು. ಕಲರ್ ಇದ್ದಿದ್ದು ಈ ಕಲರ್ ಬರೋವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ. ಫೈನಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಆಫ್ ಮಾಡಿಕೊಡಿ ಸಾಕು. ಒಂದು ವಿಸಿಲ್ ಕುಕ್ಕೊಂಡಿದೆ ನೋಡಿ, ಕುಕ್ಕರ್ ಆ ರೇಂಜಿಗೆ ಆಗಿದೆ. ಬನ್ನಿ, ಇನ್ನೇನು ಮಧ್ಯಾಹ್ನ ಟೈಮ್ ಆಯ್ತಲ್ವ. ಸ್ನ್ಯಾಕ್ಸಿ ಸೌತೆಕಾಯಿ ಎಂಥದ್ದು ಇಲ್ಲ, ಓನ್ಲಿ ಈರುಳ್ಳಿ ಅಷ್ಟೇ. ನೋಡಿ ಫೈನಲ್ಲಿ ಈ ಥರ ಆಗಿದೆ. ನೀವು ರೈಸಿಗೆ ಇದೇ ಥರ ಮಾಡ್ಕೊಳ್ಳಿ, ಸಿಂಪಲ್ಲಾಗಿ ಚೆನ್ನಾಗಾಗುತ್ತೆ. ಬನ್ನಿ ಎಲ್ಲರೂ ಊಟ ಮಾಡೋಣ. ಯಾರ್ಯಾರ್ದೆಲ್ಲ ಊಟ ಆಗಿಲ್ವೋ ಗೊತ್ತಿಲ್ಲ, ನಾನು ಅಷ್ಟೊಂದು ಪೀಸ್ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಗ್ರೇವಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ತಿಂದುಬಿಟ್ಟು ಟೇಸ್ಟ್ ಹೇಳ್ತೀನಿ ರೀ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಸಖತ್ತಾಗಿದೆ ಗೈಸ್. ಚೆನ್ನಾಗಿಲ್ಲ ಪೃಥ್ವಿ? ಅವರು ಹೀಗೆ ಹೇಳ್ತಿದ್ದಾರೆ ನೋಡಿ. ಹಬ್ಬ ಮುಗೀತು ನೋಡಿ ಫ್ರೆಂಡ್ಸ್, ಇಷ್ಟೇ ನಮ್ಮದು. ಅಮ್ಮನ ಹೆಸರಲ್ಲಿ ನಾವು ಹೊಟ್ಟೆ ತುಂಬಿಸ್ಕೊತಾ ಇದ್ದೀವಿ. ಅಂದರೆ ಮಾಡಬೇಕಂತಲ್ವ, ಅದಕ್ಕಾಗೆ ಮಾಡಿದ್ದು. ಪ್ಲೀಸ್ ಫುಲ್ ವಿಡಿಯೋ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಹೀಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.